ಈಗಾಗಲೇ ದೂರನ್ನ ಕೊಡಬೇಕು ಅಂತ ಹೇಳಿ ಕಮಿಷನರ್ ಕಚೇರಿಗೆ ತೆರಳಿ ದೂರನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಹೋಗಿದ್ದಾರೆ. ಅಲ್ಲಿ ಆರ್ ಅಶೋಕ್, ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್, SR ವಿಶ್ವನಾಥ್ ತಂಡದಿಂದ ದೂರನ್ನ ಕೂಡ ನೀಡಲಾಗಿದೆ. ಕಮಿಷನರ್ಗೆ ದೂರು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಗೊಂಡು ಮೊಟ್ಟೆ ಎಸೆದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಕಮಿಷನರ್ ಕಚೇರಿಗೆ ತೆರಳಿದ್ದಾರೆ ಬಿಜೆಪಿ ನಾಯಕರು ಆರ್ ಅಶೋಕ್, SR ವಿಶ್ವನಾಥ್ ಹಾಗೆಯೇ ಅವರ ತಂಡ ಇದೀಗ ಕಮಿಷನರ್ ಕಚೇರಿಗೆ ತೆರಳಿ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ದೂರನ್ನ ಕೂಡ ನೀಡಿದ್ದಾರೆ. ಮೊಟ್ಟೆ ಎಸೆದ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವ ಹಿನ್ನೆಲೆಯಲ್ಲಿ ದೂರು ನೀಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ಅವರ ತಂಡ ಅಲ್ಲಿಗೆ ಹೋಗಿ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದಷ್ಟು ಜನರನ್ನ ಅಂದ್ರೆ ವಶಕ್ಕೆ ಪಡೆಯುವ ಕೆಲಸಗಳಾಗಿದೆ. ಬಟ್ ಇದೀಗ ಮತ್ತೆ ಯಾವ ರೀತಿಯಾಗಿ ಈ ಒಂದು ದೂರಿನ ಆಧಾರದ ಮೇಲೆ ಇತರರನ್ನ ವಶಕ್ಕೆ ಪಡೆಯುವ ಅಥವಾ ಬಂಧಿಸುವಂತಹ ಸಾಧ್ಯತೆಗಳು ಇದೆ ಈ ವಿಚಾರದಲ್ಲಿ, ಜೊತೆಗೆ ರಾಜಕೀಯ ಸ್ವರೂಪ. ನಿಶ್ಚಿತವಾಗಿ ಈ ಒಂದು ಕೆಪಿಸಿಸಿ ಕಚೇರಿಯ ಮುಂದೆ ಏನು ಹೈಡ್ರಾಮಾ ಆಯಿತು, ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಅವರು ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಮೇಲೆ ಏಕಾಏಕಿ ಮೊಟ್ಟೆಯಿಂದ ದಾಳಿಯನ್ನು ಕೂಡ ಮಾಡಿದ್ರು. ಆ ಎಲ್ಲ ಸಂದರ್ಭದಲ್ಲಿ ವಿಡಿಯೋಗ್ರಫಿಗಳನ್ನು ಕೂಡ ಪೊಲೀಸರು ಮಾಡ್ಕೊಂಡಿರ್ತಾರೆ. ಅಲ್ಲಿ ಬಹುತೇಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಕೆಲವು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಹೈಗ್ರೌಂಡ್ ಪೊಲೀಸರು ಮಾಡಿರುವಂತದ್ದು. ಜೊತೆಗೆ ಇನ್ನು ಮುಂದೆ ಈಗಾಗಲೇ ದೂರನ್ನ ಸಲ್ಲಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಆ ದೂರನ್ನ ಆಧರಿಸಿ FIR ಅನ್ನು ದಾಖಲೆ ಮಾಡಬಹುದು. ಜೊತೆಗೆ ಅದಾದ ಬಳಿಕ ಯಾರ್ಯಾರು ಈ ಒಂದು ಹಲ್ಲೆಯನ್ನ ಮಾಡಿದ್ದಾರೆ, ಯಾರ್ಯಾರು ಮೊಟ್ಟೆ ಎಸೆದಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಿರುವಂತದ್ದು ಏನಂತಂದ್ರೆ, ಕೆಪಿಸಿಸಿಯ ಕಚೇರಿಯ ಮುಂಭಾಗದಲ್ಲಿ ಈ ಒಂದು BMTC ಬಸ್ನಲ್ಲಿ ಬಿಜೆಪಿ ನಾಯಕರನ್ನ ಕರೆದುಕೊಂಡು ಬಂದ್ರಲ್ಲ, ಆ ಸಂದರ್ಭದಲ್ಲಿ ಏಕಾಏಕಿ ಕೆಪಿಸಿಸಿ ಕಚೇರಿಯಲ್ಲಿದ್ದಂತ ಕೆಲವೊಂದಿಷ್ಟು ಕಾರ್ಯಕರ್ತರು ನುಗ್ಗುವಂತ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ತಡೆದರೂ ಕೂಡ ಅವರು ಏಕಾಏಕಿ ಮೊಟ್ಟೆಯಿಂದ ಹೊಡೆಯುವಂತ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ತಮೇಶ್ ಗೌಡ ಸೇರಿದಂತೆ ಬಿಜೆಪಿಯ ಅನೇಕರ ಮೇಲೆ ಮೊಟ್ಟೆ ದಾಳಿಗಳಾಗಿದೆ. ಜೊತೆಗೆ BP ಹರೀಶ್ ಅವರ ಮೇಲೆ ಈಗಾಗಲೇ ಮೊಟ್ಟೆ ದಾಳಿ ಆಗಿರುವಂತಹ ಕಾರಣಕ್ಕಾಗಿ ಅವರು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ನಿಯೋಗ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಇದನ್ನ ಪೊಲೀಸರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇದ್ದಂತ ಒಂದಿಷ್ಟು ಮಾಹಿತಿಗಳನ್ನು ಆಧರಿಸಿ, ಜೊತೆಗೆ ಆ ಸಂದರ್ಭದಲ್ಲಿ ಯಾರ್ಯಾರು ಉಪಸ್ಥಿತರಿದ್ರು, ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಮೊಟ್ಟೆಯ ಮೂಲಕವಾಗಿ ಬಿಜೆಪಿಗರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅದೆಲ್ಲವನ್ನ ಪರಿಶೀಲನೆ ಮಾಡಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಲಾ ಅಂಡ್ ಆರ್ಡರ್ ನ ವಿಚಾರವಾಗಿಯೂ ಕೂಡ ಅವರು ಹಲವು ಪ್ರಶ್ನೆಗಳನ್ನು ಎತ್ತಿರುವಂತದ್ದು. ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ನಮಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೂಡ ಕೊಟ್ಟಿಲ್ಲ, ಕಂಟೋನ್ಮೆಂಟ್ ನ ಬಳಿಯಲ್ಲಿಯೇ ಇವರು ವಶಕ್ಕೆ ಪಡೆದ್ರು, ಆದ್ರೆ ಕೆಪಿಸಿಸಿಯ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿಯೇ ಯಾಕೆ ನಮ್ಮನ್ನ ಕರೆದುಕೊಂಡು ಹೋಗಬೇಕಿತ್ತು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಎತ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೋರಾಟ, ಮತ್ತೊಂದು ಕಡೆ ಬಿಜೆಪಿ ಹೋರಾಟ. ಅಂದ್ರೆ ಪೊಲೀಸರು ಇಲ್ಲಿ ಮೊದಲೇ ಯಾವ ರೀತಿಯಾದಂತಹ ಒಂದು ಇದಕ್ಕೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ಲಿಲ್ವಾ ಇಲ್ಲಿ, ಅಥವಾ ಸರಿಯಾದಂತಹ ಸಿದ್ಧತೆಗಳು ಆಗಿರ್ಲಿಲ್ವಾ ಇಲ್ಲಿ, ಹೇಗೆ? ನವಿತಾ ಜೈನ್, ಪ್ರಮುಖವಾಗಿ ಬಿಜೆಪಿಗರು ಇವತ್ತು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ರು. ಕೆಪಿಸಿಸಿ ಕಚೇರಿಗೆ ಸಂಪರ್ಕಿಸುವಂತ ಬಹುತೇಕ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಲಾಗಿತ್ತು. ಜೊತೆಗೆ ಪರಿಶೀಲನೆ ಮಾಡಿಯೇ ಅಲ್ಲಿ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಬಿಜೆಪಿ ನಾಯಕರು ಬರುವಂತ ಕಂಟೋನ್ಮೆಂಟ್ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು, ಬ್ಯಾರಿಕೇಡ್ ಅನ್ನ ಹಾಕಲಾಗಿತ್ತು. ಬಹುತೇಕವಾಗಿ ಬಿಜೆಪಿಯ ಕಾರ್ಯಕರ್ತರನ್ನ ಹಾಗೂ ಬಿಜೆಪಿ ನಾಯಕರನ್ನ ಅಲ್ಲಿಯೇ ಬಂಧನವನ್ನು ಕೂಡ ಮಾಡಲಾಗಿತ್ತು. ಹಾಗೆ BMTC ಬಸ್ಗೆ ಅವರನ್ನ ತುಂಬಿಸಿಕೊಂಡು ಅವರನ್ನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಪೊಲೀಸರು ಮಾಡಿದ್ರು. ಆದ್ರೆ ವೈಫಲ್ಯ ಆಗಿರೋದು ಎಲ್ಲಿ ಅಂತಂದ್ರೆ, ಪೊಲೀಸರು ವಶಕ್ಕೆ ಪಡೆದಂತ ಬಿಜೆಪಿ ನಾಯಕರನ್ನ ಅವರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಕರೆದುಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಗರ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಜೊತೆಗೆ ಹಲವು ಬಿಜೆಪಿಯ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಲಾ ಅಂಡ್ ಆರ್ಡರ್ ನ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಲವು ಮೂಡ್ತಾ ಇದೆ. ಜೊತೆಗೆ ಈ ಒಂದು ಘಟನೆ ಸಂಭವಿಸಿದೆಯಲ್ಲ, ಈ ಒಂದು ಘಟನೆ ಸಂಭವಿಸಿದಂತ ಸಂದರ್ಭದಲ್ಲಿ ಪೊಲೀಸರ ಕೊರತೆ ಏನಿರಲಿಲ್ಲ. ಬಹುತೇಕವಾಗಿ ಕೆಪಿಸಿಸಿಯ ಎಲ್ಲಾ ರಸ್ತೆಗಳನ್ನು ಕೂಡ ಪೊಲೀಸರು ಬಂದ್ ಮಾಡಿದ್ರು. ಆದ್ರೆ ಏಕಾಏಕಿ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆಯನ್ನ ಹೊಡೆದಿರುವಂತಹ ಕಾರಣಕ್ಕಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಜೊತೆಗೆ ಈ ರೀತಿಯ ಹಲ್ಲೆ ಆಗಿರುವಂತಹ ಕಾರಣಕ್ಕಾಗಿ ಭದ್ರತೆಯನ್ನ ಪೊಲೀಸರು ಕಲ್ಪಿಸಬೇಕಿತ್ತು ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ
ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕಲೇಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತ ಕಾರಣಕ್ಕಾಗಿ ಅವರು ಪೊಲೀಸರ ಕಣ್ತಪ್ಪಿಸಿ ಅವರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಕೂಡ ಈ ಒಂದು ಘಟನೆಗೆ ಮೂಲ ಕಾರಣ ಅಂತ ಅನ್ಸುತ್ತೆ. ಕೆಪಿಸಿಸಿಯ ಕಚೇರಿಯ ತೀರಾ ಸಮೀಪದಲ್ಲಿಯೇ ಈ ಒಂದು ಮೊಟ್ಟೆಯ ಮೂಲಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ನವಿತಾ ಜೈನ್, ಕಾರ್ತಿಕ್, ಈಗ ಒಬ್ಬ ಜನಪ್ರತಿನಿಧಿ ಅವರ ಮೇಲೆ ಈ ರೀತಿಯಾದಂತಹ ಒಂದು ಕಾರ್ಯ ಆಗತ್ತೆ, ಮೊದಲೇ ಏನಾದ್ರೂ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೀ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ರ, ಮೊಟ್ಟೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ರ? ಯಾಕಂದ್ರೆ ಜನಪ್ರತಿನಿಧಿಗಳು ಅನ್ನುವಂತಹ ಸಂದರ್ಭದಲ್ಲಿ ಇದೀಗ ಇದು ಮತ್ತೆ ಬೇರೆಯದ್ದೇ ಆಂಗಲ್ ಅನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ನಿಶ್ಚಿತವಾಗಿ ನವಿತಾ ಜೈನ್, ಈ ಒಂದು ಘಟನೆಯನ್ನು ನೋಡೋದಾದ್ರೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ಯಾವಾಗ ಕೆಪಿಸಿಸಿ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂತ ರೀತಿಯಲ್ಲಿ ಘೋಷಣೆ ಮಾಡಿದ್ರು, ಅದಾದ ಬಳಿಕವೇ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿಗೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಭದ್ರತೆಯನ್ನು ಕಲ್ಪಿಸಿದ್ರು. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ರಸ್ತೆಗೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಡೆಯುವಂತ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಆದ್ರೆ ಅದೆಲ್ಲವನ್ನು ಮೀರಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿರುವಂತದ್ದು, ಜೊತೆಗೆ ಪ್ರೀ ಪ್ಲಾನ್ ಆಗಿ ಅವರು ಮೊಟ್ಟೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತ ಮಾಹಿತಿ. ಯಾಕಂದ್ರೆ ಏಕಾಏಕಿ ಬಸ್ ಬರುತ್ತೆ, ಆ ಒಂದು ಬಸ್ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆಯ ಮೂಲಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಹಾಗೆ ಫ್ಲಾಗ್ ನಲ್ಲಿ ಇದ್ದಂತಹ ಏನು ಫ್ಲಾಗ್ಗೆ ಏನು ಹಾಕಲಾಗಿತ್ತಲ್ಲ, ಆ ಒಂದು ಕಡ್ಡಿಗಳನ್ನು ಕೂಡ ಇಟ್ಕೊಂಡು ಅದರ ಮೂಲಕವಾಗಿಯೂ ಕೂಡ ಹಲ್ಲೆ ಮಾಡುವಂತ ಕೆಲಸಗಳನ್ನ ಮಾಡಲಾಗಿದೆ. ಅಂದ್ರೆ ಫ್ಲಾಗ್ ಇದ್ದಂತ ಕೋಲುಗಳನ್ನು ಕೂಡ ಬಳಸಿಕೊಂಡು ಹಲ್ಲೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಬಸ್ನತ್ತ ಆ ಒಂದು ಫ್ಲಾಗ್ ಅನ್ನ ಎಸೆಯುವಂತ ಕೆಲಸಗಳನ್ನು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳನ್ನ ಬಳಸಿಕೊಂಡು ಅವರು ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಪಟ್ಟರು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೆಪಿಸಿಸಿಯ ಕಚೇರಿಯ ಮುಂಭಾಗವೇ ಬಿಜೆಪಿಗರಿದ್ದಂತ ಬಿಎಂಟಿಸಿ ಬಸ್ ಏನು ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ರು. ಏಕಾಏಕಿ ಬಿಜೆಪಿ ನಾಯಕರು ಘೋಷಣೆ ಕೂಗದಂತ ಸಂದರ್ಭದಲ್ಲಿ ಕೆರಳಿದ್ದಂತ ಕಾಂಗ್ರೆಸ್ನ ಕಾರ್ಯಕರ್ತರು ಪೊಲೀಸರ ಭದ್ರತೆಯನ್ನು ಮೀರಿ ಅವರು ಅಲ್ಲಿ ಹೋಗಿ ದಾಳಿಯನ್ನ ಮಾಡಿರುವಂತದ್ದು. ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಕಾರ್ಯಕರ್ತರನ್ನು ತಡೆಯುವಂತ ಪ್ರಯತ್ನಗಳನ್ನು ಕೂಡ ಪಟ್ಟರು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಅದೆಲ್ಲವನ್ನು ಕೂಡ ಮೀರಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಮೈಸೂರಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಆಗಿದೆ. ಈಗ ಇದು ಮೈಸೂರಿನ ಕಥೆ ಆದ್ರೆ ನಾವು ಆಗ್ಲೇ ಇಲ್ಲಿನ ವಿಷಯ ಹೇಳ್ತಾ ಇದ್ವಿ, ಏನಾಗಿದೆ ಇಲ್ಲಿ ಅಂತ ಹೇಳಿ. ಕಮಿಷನರ್ ಕಚೇರಿಗೆ ತೆರಳಿ ದೂರನ್ನ ಸಲ್ಲಿಸಿದ್ದಾರೆ. ಇದೀಗ ಮೊಟ್ಟೆ ಎಸೆದ ಕಿಡಿಗೇಡಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಕಮಿಷನರ್ ಕಚೇರಿಗೆ ತೆರಳಿದ್ದಾರೆ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಹಾಗೆಯೇ ಅವರ ತಂಡದವರು. ಇದೀಗ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ವಿಶ್ವನಾಥ್ ಅವರ ತಂಡದಿಂದ ದೂರನ್ನ ನೀಡಲಾಗಿದೆ. ಈಗಾಗಲೇ ಬಿಪಿ ಹರೀಶ್ ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ನ ಸಂಸ್ಕೃತಿ ಇದು, ನನ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ, ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿರೋದು ಅಂತಹ ವಿಚಾರವನ್ನ ಹೇಳ್ತಾ ಇದ್ರು. ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿ ಇದೀಗ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇದೀಗ ಬಿಜೆಪಿ ನಾಯಕರು ಕಮಿಷನರ್ ಕಚೇರಿಗೆ ತೆರಳಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ದೂರಿನ ಪ್ರತಿಯನ್ನು ಅವರು ಏನ್ ದೂರು ಕೊಟ್ಟಿದ್ದಾರಲ್ಲ ಅದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಏನು ಆಯ್ತು, ಯಾವ ರೀತಿಯಾಗಿ ಮೊಟ್ಟೆ ಹೊಡೆಯುವಂತಹ ಕೆಲಸ ಆಯ್ತು, ತಾವು ಪ್ರತಿಭಟನೆ ಹೇಗ್ ಮಾಡ್ತಾ ಇದ್ವಿ, ಆ ಸಂದರ್ಭದಲ್ಲಿ ಯಾರ್ಯಾರು ಬಂದ್ರು, ಅವ್ರು ಏನ್ ಕೆಲಸ ಮಾಡಿದ್ರು, ಅವೆಲ್ಲದರ ಬಗ್ಗೆ ಕೂಡ ಒಂದು ಈಗ ದೂರನ್ನ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ದೂರನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಏನಾಯ್ತು ಇವತ್ತು, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕರ್ತರು ಹೋದಂತಹ ಸಂದರ್ಭದಲ್ಲಿ ಏನಾಯ್ತು, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ಕೂಡ ಇದೀಗ ಪೊಲೀಸ್ ಕಮಿಷನರ್ ಅವರಿಗೆ ನೀಡಿದ್ದಾರೆ. ಇಳಿದ ಮೇಲೆ ವಾತಾವರಣ ನೋಡಿದಾಗ ಎಲ್ಲ ಬಿಲ್ಡಿಂಗ್ ಅವಾಗ ಗೊತ್ತಾಯ್ತು ನಾನು ಇಳಿದಿರೋದು ಕಾಂಗ್ರೆಸ್ ಆಫೀಸ್ ಅಂತ. ಅಷ್ಟೊತ್ತಿಗೆ ಅವರು ಘೋಷಣೆ ಹಾಕ್ತಾ ನನ್ನ ಮೇಲೆ ಅವರು ಬಿಜೆಪಿಗೆ ಧಿಕ್ಕಾರ ಅಂತ ಅವ್ರು ಹಾಕಿದ್ರು. ನಾನು ಏನು ಬಿಡಲ್ಲ, ನಾನು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಾನೆ ಕೊಡ್ತಾ ಇದ್ದೆ. ಆಮೇಲೆ ಮತ್ತೆ ಹೊಡೆದ್ರು, ಕೆಲವರು ತಲೆಗೆ ಹೊಡೆದ್ರು, ಕೈಯಲ್ಲಿ ಹೊಡೆದ್ರು. ಈ ಕಾಂಗ್ರೆಸ್ ಕಾರ್ಯಕರ್ತರು 100 ಜನ ಇದ್ದಾಗ ಯಾರು ಎಲ್ಲಿ ಗೊತ್ತಾಗುತ್ತೆ? ನಾನು ನೋಡಿದ್ರೆ ದಾವಣಗೆರೆ ಅವನು ಹರಿಹರದ MLA, ಇಲ್ಲಿ ಯಾರು ಕಾರ್ಯಕರ್ತರು ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಅವಾಗ ಪೊಲೀಸರು ಬಿಡ್ಲಲ್ಲ, ನನ್ನ ಪೊಲೀಸ್ ಪ್ರೊಟೆಕ್ಷನ್ ಹೇಳ್ಕೊಂಡು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಇವತ್ತಿನ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ದೂರಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿಯಾಗಿ ಆಗ್ರಹವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು?
ನವಿತಾ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಈಗ ರಾಜ್ಯದಲ್ಲೂ ಕೂಡ ಒಂದು ಕಿಚ್ಚು ದೊಡ್ಡದಾಗಿರುವಂತದ್ದು. ಎಲ್ಲೊಂದು ಕಡೆಗೆ ಈಗ ಬಿಜೆಪಿ ನಾಯಕರು ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ಪ್ರಬಲವಾದಂತಹ ಅಸ್ತ್ರ ಸಿಕ್ಕಿರುವಂತದ್ದು. ಯಾಕಂದ್ರೆ ಬಿಜೆಪಿ ಪಕ್ಷದ ಶಾಸಕರ ಮೇಲೆ ಈಗ ಮೊಟ್ಟೆ ಎಸೆತ ಪ್ರಕರಣ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿ ಅಸ್ತ್ರವಾಗಿ ಪರಿಣಮಿಸಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಯಾವಾಗ ಈ ಒಂದು ಘಟನೆ ಆಯಿತು ಅದಾದ ಕೂಡಲೇ ಈಗ ಬಿಜೆಪಿಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ಶಾಸಕರ ತಂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಈಗ ದೂರು ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ಕೂಡ ನಡೆದಿರುವಂತದ್ದು. ಒಂದು ಕಡೆ ಬಿಜೆಪಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾಡಿದ್ರು. ಅದಾದ ಬಳಿಕವಾಗಿ ಬಿಜೆಪಿ ನಾಯಕರು ಕೂಡ ಬಿಜೆಪಿ ಶಾಸಕರ ನೇತೃತ್ವದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ನಡೆಯಿತು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಈಗ ಮೊಟ್ಟೆ ಎಸೆತ ಹಾಕಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಒಂದು ರೀತಿ ಗೂಂಡಾಗಳು ಮಾಡುವಂತ ಒಂದು ಕೆಲಸ. ಹಾಗಾಗಿ ಕೂಡಲೇ ಯಾರು ಮೊಟ್ಟೆ ಎಸೆದಿದ್ದಾರೆ ಅವರನ್ನ ಬಂಧಿಸಬೇಕು ನಿಟ್ಟಿನಲ್ಲಿ ಈಗಾಗಲೇ ಡಿಮ್ಯಾಂಡ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಈಗಾಗಲೇ ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದರೆ, ನಾವು ಇಲ್ಲಿ ಮಾಮೂಲಿ ಪ್ರತಿಭಟನೆ ಮಾಡಕ್ಕೆ ಬಂದಿದ್ವಿ, ಆದ್ರೆ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಳಂತೆ ಈಗ ಹಲ್ಲೆ ಮಾಡುವಂತದ್ದು, ಒಂದು ರೀತಿ ಕೊಲೆ ಮಾಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಒಂದು ವಿಚಾರವನ್ನ ಈಗ ಆಪಾದನೆಯನ್ನು ಕೂಡ ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ ಒಂದು ರೀತಿ ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿಯನ್ನು ಕೊಟ್ಟು ಈಗ ದೂರನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಸಲ್ಲಿಕೆ ಮಾಡಿದ ಬಳಿಕವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕವಾಗಿ ಈ ಒಂದು ವಿಚಾರವನ್ನ ಒಂದು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಹೋರಾಟವನ್ನು ಮಾಡುವಂತ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಈ ಹಿಂದೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಶಾಸಕ ಮುನಿರತ್ನ ಅವರ ಮೇಲೂ ಕೂಡ ಮೊಟ್ಟೆ ಎಸೆತ ಪ್ರಕರಣ ಕೂಡ ಆಗಿತ್ತು. ಅದು ಎಲ್ಲೊಂದು ಕಡೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲು ಕೂಡ ಕಾರಣವಾಯಿತು. ಒಂದು ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಅಣಿಯುವಂತ ಕೂಡ ಬಿಜೆಪಿ ನಾಯಕರು ಕೂಡ ಮುಂದಾದ್ರು. ಈಗ ಬಿಪಿ ಹರೀಶ್ ಅವರು ಸಾಮಾನ್ಯವಾಗಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವುದೇ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಸಾಮಾನ್ಯ ಜನರು ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ಶಾಸಕರಾದಂತವರಿಗೂ ಕೂಡ ಇಲ್ಲೊಂದ್ ಕಡೆ ಮೊಟ್ಟೆ ಎಸೆಯುವಂತದ್ದು ಎಷ್ಟು ಮಟ್ಟಿಗೆ ಸರಿಯುವಂತದ್ದು ಅಂದ್ರೆ ಕೊಲೆ ಯತ್ನವನ್ನು ಕೆಲಸವನ್ನ ಮಾಡಿದ್ರ ಕಾರ್ಯಕರ್ತರು ಅನ್ನೊಂದು ವಿಚಾರವನ್ನ ಈಗ ಬಿಜೆಪಿ ನಾಯಕರು ಆರೋಪವನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಪೊಲೀಸ್ ಕಮಿಷನರ್ಗೆ ಈಗ ದೂರು ಕೊಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಒಂದು ದೂರಿನ ಆಧಾರದ ಮೇಲೆ ಪೊಲೀಸ್ ಕಮಿಷನರ್ ಅವರು ಯಾವ ರೀತಿಯ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಅದ್ರ ಜೊತೆಗೆ ಕೆಪಿಸಿಸಿ ಕಾಂಗ್ರೆಸ್ ಕಚೇರಿ ಇದೆ, ಕಾಂಗ್ರೆಸ್ ಕಚೇರಿಯಲ್ಲಿ ಲಾಂಗು ಮಚ್ಚು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಡ್ಲಾಗಿತ್ತು ಅನ್ನೋ ಆಪಾದನೆಯನ್ನು ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡಿರುವಂತದ್ದು. ಹಾಗಾಗಿ ಈಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ದೂರಿನ ಮೇಲೆ ಪೊಲೀಸ್ ಕಮಿಷನರ್ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಬಿಜೆಪಿ ನಾಯಕರು ಮಾತ್ರ ಈ ಒಂದು ವಿಚಾರ ಒಂದು ರೀತಿ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಏನಾಯಿತು ಈ ಒಂದು ವಿಚಾರನ ಗಂಭೀರವಾಗಿ ತೆಗೆದುಕೊಂಡು ಈಗ ದೂರಿ ಮಾಡುವ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.